ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಆ ಶಿವನನ್ನ ಇವತ್ತು ಹೋಲಿಸೋದಕ್ಕೆ ಈ 4 ಜನ ಎಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ದೊಡ್ಡ ಚಪ್ಪಾಳೆ ಬರಬೇಕು. ದರ್ಶನ್, ಸದ್ವಿನ್, ನಿತಿನ್ ಹಾಗೂ ಶಶಾಂಕ್. ಆಕ್ಚುಲಿ ಈ ಹಾಡಿನ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಈ ಬಾರಿಯ ಶಿವರಾತ್ರಿಗಾಗಿ ನಮ್ಮದೇ ಝೀ ನೆಟ್ವರ್ಕ್ ನಿಂದ ಸಂಯೋಜನೆ ಮಾಡಿದಂತಹ ಶಿವನ ಎಕ್ಸ್ಕ್ಲೂಸಿವ್ ಭಕ್ತಿ ಹಾಡು. ಸೊ ಆ ಹಾಡಿಗೆ ಇವತ್ತು 4 ಜನ ಪರ್ಫಾರ್ಮ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು. ಇವತ್ತಿನ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಲ್ಲಿ ಇನ್ನೊಂದು ಸ್ಪೆಷಲ್ ವಿಷಯನ ಅನೌನ್ಸ್ ಮಾಡುವಂತ ಸಮಯ. ಈಗ ನಮ್ಮ ರಾಘು ಬೆಳ್ಳಿತೆರೆ ಹಾಗೂ ಕಿರುತೆರೆಯಿಂದ ಹೊಸ ತೆರೆ ಅಂದರೆ ಡಿಜಿಟಲ್ ತೆರೆ OTTಗೆ ಕಾಲಿಡ್ತಾ ಇದ್ದಾರೆ. ಕನ್ನಡದ ಒರಿಜಿನಲ್ OTT ಕಂಟೆಂಟ್ ಗಳಿಗೆ ಇನ್ನೊಂದು ಹೆಸರಾದಂತ ಕನ್ನಡ ZEE5 ನಲ್ಲಿ ನಮ್ಮ ಚಿನ್ನಾರಿ ಮುತ ವಿಜಯ್ ರಾಘವೇಂದ್ರ ಅವರ ಹೊಸ ಅಧ್ಯಾಯ ಶುರು ಆಗ್ತಾ ಇದೆ. ಆ ಹೊಸ ಅಧ್ಯಾಯದ ಹೆಸರೇ ರಾಕ್ಷಸ. ರಾಘು, ಎಲ್ಲರೂ ನಿಮ್ಮನ್ನ ದೇವ್ರ ತರ ಹುಡುಗ ಅಂತ ಅನ್ಕೊಂಡಿದ್ದಾರೆ, ಆದ್ರೆ ನೀವು ನೋಡಿದ್ರೆ ವೆಬ್ ಸೀರೀಸ್ ಅಲ್ಲಿ ರಾಕ್ಷಸನಾಗಿ ಬರ್ತಾ ಇದ್ದೀರಾ. ಏನಿ ರಾಕ್ಷಸ ಅಂತ ಟೈಟಲ್ ಕೇಳಿದಾಗ ಒಂದು ಲೆವೆಲ್ ಆಫ್ ಎಕ್ಸೈಟ್ಮೆಂಟ್ ಏನಪ್ಪಾ ಅಂದ್ರೆ, ಶಿವಣ್ಣ ಮಾಮ ಒಂದು ಸಿನಿಮಾ ಮಾಡಿದ್ರು ರಾಕ್ಷಸ ಅಂತ. ಹೌದು, ಅದ್ರಲ್ಲೊಂದು ಫ್ಯಾಂಟಾಸ್ಟಿಕ್ ಟ್ಯಾಗ್ ಲೈನ್ ಇದೆ, ಅದ್ ಮಾಮನೇ ಹೇಳ್ಬೇಕು. ನಾನ್ ಸರಿ ಇಲ್ಲ, ಸೈಲೆಂಟ್ ಸೈಡ್ ಇದ್ಬಿಡ. ಇದು ಒಂದು ನನಗೆ ಎಕ್ಸೈಟ್ಮೆಂಟ್ ಆಯ್ತು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ನಾನು ಅಫ್ಕೋರ್ಸ್ ಐ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್. ತರುಣ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಝೀ ಕನ್ನಡಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಒಂದು ಒಳ್ಳೆ ಕಥೆನ ವಿಶೇಷವಾಗಿ ಉತ್ತರ ಕರ್ನಾಟಕದ ಒಂದು ಇಡೀ ಸ್ಲ್ಯಾಂಗ್ ಅಲ್ಲಿ, ಉತ್ತರ ಕರ್ನಾಟಕದಲ್ಲೇ ನಡೆಯುವಂತ ಒಂದು ಕಥೆ ಆಗಿರೋದ್ರಿಂದ ಅದೇ ಭಾಷೆಯಲ್ಲಿ ಮಾತಾಡಬೇಕು, ಅದೇ ಸ್ಲ್ಯಾಂಗ್ ಅಲ್ಲಿ ಮಾತಾಡಬೇಕು ಅನ್ನೋ ಯಾವಾಗ್ಲೂ ಆಸೆ ನನಗಿತ್ತು. ಅದೊಂದು ಬಹಳ ದೊಡ್ಡ ಆಸೆ ನನಗೆ. ರಾಕ್ಷಸ ಅನ್ನೋದು ಅದಕ್ಕೆ ಸಿಂಬಾಲಿಕ್ ಆಗಿ ಒಂದು ಮೊಸಳೆ ಇದೆ. ಮೊಸಳೆ ಹೊಟ್ಟೆ ಹಸುವಿಗೆ ತಿನ್ನುತ್ತೆ, ಆದ್ರೆ ಮನುಷ್ಯ ಹೊಟ್ಟೆ ಹಸು ಇಲ್ಲದೇನೆ ತನಗೆ ಬೇಕಾಗಿದ್ದನ್ನೆಲ್ಲ ಪಡ್ಕೊಳ್ಳೋ ಅಂತ ಒಂದು ರಾಕ್ಷಸತನ ಹುಟ್ಕೊಂಡ್ಬಿಟ್ಟಿರುತ್ತೆ. ಹೊಟ್ಟೆ ತುಂಬದ ಮೇಲೂ ಪಡ್ಕೋಬೇಕು ಅನ್ನೋ ಒಂದು ರಾಕ್ಷಸ. ಇನ್ನು ಕೆಲವರು ಹೊಟ್ಟೆ ಹಸುವಿನಿಂದ ಮಾಡ್ತಾರೆ, ಅನಿವಾರ್ಯತೆಯಿಂದ ಮಾಡ್ತಾರೆ. ಸೊ ಈ ತರ ಹಲವಾರು ವಿಚಾರಗಳನ್ನ ಹೊಂದ್ಕೊಂಡಿರುವಂತಹ ಒಂದು ಕಥಾ ಅಂಶ ರಾಕ್ಷಸ ವೆಬ್ ಸೀರೀಸ್. ಈಗ ರಾಕ್ಷಸ ವೆಬ್ ಸೀರೀಸ್ ನ ಕಲಾವಿದರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ರಾಕ್ಷಸ ವೆಬ್ ಸೀರೀಸ್ ನ ನಾಯಕ ನಟಿ ಮಯೂರಿ, ರಾಕ್ಷಸ ವೆಬ್ ಸೀರೀಸ್ ನ ಪ್ರಮುಖ ಪಾತ್ರಧಾರಿ ಅಪ್ಪಣ್ಣ ಹಾಗೂ ನಿರ್ದೇಶಕರಾದಂತಹ ಸುಹಾನ್ ಆನ್ ಸ್ಟೇಜ್ ಪ್ಲೀಸ್. And now it's time to welcome ನಮ್ಮ ನಾಯಕ ನಟ ವಿಜಯ್ ರಾಘವೇಂದ್ರ. ಸೊ ಮಯೂರಿ ಅವರೇ, ನಿಮ್ಮನ್ನ ಕಿರುತೆರೆಯಲ್ಲೂ ನೋಡಿದ್ವಿ, ನಾವು ಬೆಳ್ಳಿತೆರೆಯಲ್ಲಿ ಸಂಭ್ರಮಿಸಿದ್ವಿ. ಈಗ OTTಲಿ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ವೆಬ್ ಸೀರೀಸ್ ಬರ್ತಾ ಇದೆ. ಸೊ ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಇದ್ರ ಬಗ್ಗೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. OTTಯಲ್ಲಿ ನನ್ನ ಚೊಚ್ಚಲ ಪ್ರಾಜೆಕ್ಟ್, ಅದು ತರುಣ್ ಸರ್ ಪ್ರೊಡಕ್ಷನ್ಸ್ ಅಲ್ಲಿ. ಈ ಪ್ರಾಜೆಕ್ಟ್ ನನಗೆ ತುಂಬಾ ಖುಷಿ ತಂದುಕೊಟ್ಟಿದೆ. ಜ್ಯೋತಿ ಅನ್ನೋ ಒಂದು ಬ್ಯೂಟಿಫುಲ್ ಪಾತ್ರ ನಿಭಾಯಿಸಿದ್ದೀನಿ. ಬಸರಿಂಗ್ಸು ತುಂಬಾ ಮೂಡ್ ಸ್ವಿಂಗ್ಸ್. ಸೊ ಆ ಒಂದು ಮೂಡ್ ಸ್ವಿಂಗ್ಸ್ ಅಲ್ಲಿ ಗಂಡನಿಗೆ ಕೊಡುವಂತಹ ಒಂದು ಎಕ್ಸ್ಟ್ರಾ ಪ್ರೆಷರ್, ಬಿಕಾಸ್ ಹಿ ಇಸ್ ಆಲ್ರೆಡಿ ಅನ್ ಆಫೀಸರ್. ಸೊ ಇಷ್ಟು ಕಥೆ ನಮ್ಮ ವೆಬ್ ಸೀರೀಸ್ದು. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್. ಸೊ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ನನಗೆ ಯಾವತ್ತೂ ಇದ್ದಿದೆ ಆ್ಯಂಡ್ ಇನ್ನು ಮುಂದೇನೂ ಇರುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಯೂರಿ. ಅಂಡ್ ಇನ್ನು ನಮ್ಮ ಕುಟುಂಬದ ಪ್ರತಿಭೆ, ನಮ್ಮ ಪ್ರೀತಿಯ ಅಪ್ಪಣ್ಣ. ಹೇಳು, ಎಷ್ಟು ಖುಷಿ ಆಗಿದೆ ನಿನಗೆ ವೆಬ್ ಸೀರೀಸ್ ಅಲ್ಲಿ ಪಾತ್ರ ಮಾಡ್ತಿರೋದು? ಝೀ ಕನ್ನಡದ ಜೊತೆಗೆ ನನ್ನೊಂದು ದಶಕದ ಜರ್ನಿ, 10 ವರ್ಷಗಳ ಜರ್ನಿ. ನನ್ನನ್ನ ಕಾಮಿಡಿ ಕಿಲಾಡಿಗಳು ಸೀಸನ್ 2 ಅಲ್ಲಿ ರನ್ನರ್ ಮಾಡಿದೆ, ಚಾಂಪಿಯನ್ಶಿಪ್ ಅಲ್ಲಿ ವಿನ್ನರ್ ಮಾಡಿದ್ರು. ಇದೇ ಚಾನೆಲ್ ನನ್ನ ಆಂಕರು ಕೂಡ ಮಾಡ್ತು, ಯಾರಿಗುಂಟು ಯಾರಿಗಿಲ್ಲ ಅನ್ನೋ ಶೋ ಅಲ್ಲಿ. ನನ್ನ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ZEE5 ಅವರು ಹಾಗೆ ತರುಣ್ ಸುಧೀರ್ ಸರ್ ಪ್ರೊಡಕ್ಷನ್ ನನ್ನ ಮೇಲೆ ನಂಬಿಕೆ ಇಟ್ಟು ಒಬ್ಬ ಕಾಮಿಡಿಯನ್ ಕರ್ಕೊಂಡು ಬಂದು ಸೀರಿಯಸ್ ರೋಲ್ ಮಾಡಿಸಿದ್ದಾರೆ. ನನ್ನ ನಂಬಿ ಒಂದು ಥ್ರೋಟ್ ವಿಜಯ್ ಸರ್ ಜೊತೆ ಇರುವಂತಹ ಒಂದು ಪಾತ್ರವನ್ನ ಮಾಡಕ್ ಕೊಟ್ಟಿದ್ದಾರೆ. ಈ ZEE5 ಮುಖಾಂತರ ಒಂದು ಅದ್ಭುತವಾದಂತಹ ಉತ್ತರ ಕರ್ನಾಟಕದ ಕಥೆಯನ್ನ ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀವಿ. 20ನೇ ತಾರೀಕು ಈ ತಿಂಗಳು. ದಯಮಾಡಿ ಎಲ್ಲರೂ ನೋಡಿ, ಹರಸಿ, ಹಾರೈಸಿ.
ಥ್ಯಾಂಕ್ ಯು ಅಪ್ಪಣ್ಣ. ಸುಹಾನ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅವ್ರ ಬಗ್ಗೆ ಹೇಳಬೇಕು, ಒಂದು ಮೊಟ್ಟೆ ಕಥೆಯ ರೂಪಾಂತರ ಈ ಸಿನಿಮಾಗಳ ಕ್ರಿಯೇಟಿವ್ ಹೆಡ್ ಆಗಿ ಕೆಲಸ ಮಾಡಿದ್ದಾರೆ. ಈಗ ರಾಕ್ಷಸ ವೆಬ್ ಸೀರೀಸ್ ಮೂಲಕ ತಮ್ಮ ನಿರ್ದೇಶನದ ಒಂದು ಟ್ಯಾಲೆಂಟ್ ನ ತೋರಿಸೋದಕ್ಕೆ ಹೊರಟಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ಬೆಸ್ಟ್ ವಿಶಸ್ ನಮ್ಮ ಕಡೆಯಿಂದ ಸರ್. ಎಲ್ರಿಗೂ ನಮಸ್ಕಾರ. ಶಿವಣ್ಣ ನಮಸ್ತೆ. ಎಲ್ರಿಗೂ ಜಡ್ಜಸ್ ಎಲ್ರಿಗೂ ನಮಸ್ಕಾರ. ಸೊ ರಾಕ್ಷಸ ಜರ್ನಿನೇ ಒಂದು ರೀತಿ ಹೇಳಬೇಕು ಅಂತಾದ್ರೆ ಉತ್ತರ ಕರ್ನಾಟಕ ನಾವು ಅಷ್ಟು ಎಕ್ಸ್ಪ್ಲೋರ್ ಮಾಡದಂಥ ಒಂದು ಅಂಗ ಅಂದರೆ OTT ಸ್ಪೇಸೇ ನಾವು ಎಕ್ಸ್ಪ್ರೆಸ್ ಮಾಡಲಿಲ್ಲ. ಸೊ ದಿಸ್ ವಾಸ್ ಅ ಬ್ಯೂಟಿಫುಲ್ ಅಪಾರ್ಚುನಿಟಿ ನಂಗೆ ಬಂದಾಗ. ಒಳ್ಳೆ ಆ್ಯಕ್ಟರ್ಸ್ ಇದ್ದಾಗ ನಮ್ಮ ಕೆಲಸ ಎಲ್ಲ ಈಸಿ ಆಗುತ್ತೆ ಅಂತ ಹೇಳ್ತಾರೆ ಡೈರೆಕ್ಟರ್ಸ್ ಕೆಲಸ. ಸೊ ಹಿಯರ್ ಆರ್ ದ ಎಕ್ಸಾಂಪಲ್ಸ್. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಮ್ಗನ್ಸುತ್ತೆ, ಬಟ್ ನಾವೇ ಮಾಡಿರೋದ್ರಿಂದ ಅದು ನಾವು ಜಾಸ್ತಿ ಹೇಳ್ಬಾರ್ದು. ಇದು 20ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲ ನಿಮ್ಮ ಬೆಸ್ಟ್ ವಿಶಸ್ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್, ನಿಜವಾಗ್ಲೂ ಥ್ರಿಲ್ಲಿಂಗ್ ಆಗಿದೆ ಸರ್. ಸೂಪರ್ ಸರ್, ಸೂಪರ್. ತರುಣ್ ಅವರು ನಿರ್ಮಾಣ ಮಾಡಿದ್ದಾರೆ ಈ ಒಂದು ಪ್ರಾಜೆಕ್ಟು, ಈ ಒಂದು ವೆಬ್ ಸೀರೀಸ್ ಅಂತ ಅಂದರೆ ಅವರು ಎಷ್ಟರ ಮಟ್ಟಿಗೆ ಇದನ್ನ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿರ್ತಾನೆ ಅನ್ನೋದು ನಮಗೆ ಟ್ರೈಲರಲ್ಲೇ ಗೊತ್ತಾಗ್ತಾ ಇದೆ. ಸೊ ನಮ್ಮ ವೇದಿಕೆಯಿಂದ ನಮ್ಮ ಜಿ ಕುಟುಂಬದ ಪ್ರೀತಿಯ ಜಡ್ಜ್ ಆದಂತಹ ತರುಣ್ ಸುಧೀರ್ ಅವರಿಗೆ ಬೆಸ್ಟ್ ವಿಶಸ್ ತರುಣ್ ಅವರೇ. ಇಷ್ಟೆಲ್ಲ ಕುತೂಹಲ ಕೆರಳಿಸಿರುವಂತಹ ರಾಕ್ಷಸ ವೆಬ್ ಸೀರೀಸ್ ಫೆಬ್ರವರಿ 20ನೇ ತಾರೀಕು ಕನ್ನಡ ZEE5 ನಲ್ಲಿ ಸ್ಟ್ರೀಮ್ ಆಗಲಿದೆ. ಆದಷ್ಟು ಬೇಗ ZEE5 ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಒರಿಜಿನಲ್ ಕಾಂಟೆಂಟ್ಗೆ ಇನ್ನೊಂದು ಹೆಸರು ಕನ್ನಡ ZEE5. ಇವತ್ತಿನ ವ್ಯಾಲೆಂಟೈನ್ಸ್ ಡೇಗೆ ಏನಾದರೂ ಒಂದು ಸ್ಪೆಷಲ್ ಗಿಫ್ಟ್ ಸಿಕ್ಕಿದೆ ಅಂದ್ರೆ ಅದು ಇವರಿಬ್ಬರೇ. ಮೇಡಮ್, ಇಟ್ಸ್ ಅವರ್ ಪ್ಲೇಷರ್. ಎಷ್ಟೋ ಜನಕ್ಕೆ, ಎಷ್ಟೋ ಜೋಡಿಗಳಿಗೆ ಮಾದರಿಯಾದಂತಹ ಜೋಡಿ. ನಿಮ್ಮಿಬ್ಬರ ಬದುಕಲ್ಲಿ ಇಲ್ಲಿವರೆಗೂ ಖುಷಿ, ಸಂತೋಷ, ಪ್ರೀತಿ ತುಂಬಿದೆ. ಇನ್ ಮುಂದಕ್ಕೂ ಕೂಡ ಇದೇ ರೀತಿ ಪ್ರೀತಿ, ಸಂತೋಷ ತುಂಬಿರ್ಲಿ. ಇದಕ್ಕೆ ನಿಮ್ಮನ್ನ ಹರಿಸೋದಕ್ಕೆ ನಾನು ಶಿವಣ್ಣನ ಹತ್ರ ಒಂದೆರಡು ಮಾತಾಡಕ್ಕೆ ಇಷ್ಟಪಡ್ತೀನಿ. ಅಣ್ಣ, ಈ ಜೋಡಿಗೆ ನಿಮ್ಮ ಹಾರೈಕೆ. ನರ್ಸಿನ್ ನಗೀನ್ ಅವರೇ, ನಮಸ್ತೆ ಸರ್. ನಮಸ್ಕಾರ. ತುಂಬಾ ಖುಷಿ ಆಗುತ್ತೆ ಒಬ್ರೊಬ್ರು ಇಷ್ಟು ಅರ್ಥ ಮಾಡ್ಕೊಂಡು 18 ವರ್ಷ ಸಾಮಾನ್ಯ ಅಲ್ಲ. ಬಟ್ ಅವ್ರು ಹೇಳಿದ ಮಾತು ಚೆನ್ನಾಗಿದೆ. ಹಸ್ಬೆಂಡ್ ತುಂಬಾ ಹ್ಯಾಂಡ್ಸಮ್, ರೊಮ್ಯಾಂಟಿಕ್ ಪರ್ಸನ್ ಅಂತ. ತುಂಬಾ ನೀವು ಐ ಥಿಂಕ್ ಇಬ್ರು ಹಾರ್ಟ್ ಅಲ್ಲೇ ಮಾತಾಡ್ತಿದ್ದೆ ಕಾಣುತ್ತೆ. ಐ ಥಿಂಕ್ ಅದಕ್ಕೆ ಎಷ್ಟು ಚೆನ್ನಾಗಿದ್ದೀರಾ. ಈ ಬಾಂಡೇಜ್ ಹಂಗೆ ಇರಲಿ. ಆಲ್ ದ ಬೆಸ್ಟ್ ಅಂಡ್ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ನಿಮ್ಮ ಆಶೀರ್ವಾದ ನಾವು ಇದಕ್ಕಿಂತ ಮುಂಚೆನೂ ಹಲವಾರು ಸರಿ ಪಡ್ಕೊಂಡಿದೀವಿ. ಆಶೀರ್ವಾದ ಕೂಡ ತುಂಬಾ ಸರಿ ಮಾಡಿದ್ದಾರೆ. ರಾಘವೇಂದ್ರ ಸರ್ ಮತ್ತೆ ಪುನೀತ್ ಸರ್ ಮತ್ತೆ ಶಿವಣ್ಣ ಸರ್ 3 ಜನವೇ ನಾವು ತುಂಬಾ ಸತಿ ನೋಡಿದೀವಿ. ಅವ್ರು ಬಹಳ ಖುಷಿಯಾಗಿ, ಅಂದ್ರೆ ವಾಯ್ಸ್ ನೋಡಿದೀವಿ, ವಾಯ್ಸ್ ಕೇಳಿದೀವಿ. ಅವ್ರು ಹೆಂಗಿದೆ ಗೊತ್ತಿಲ್ಲ, ಬಟ್ ವಾಯ್ಸ್ ಕ್ಯೂಟ್ ಆಗಿದೆ, ಸೂಪರ್ ಆಗಿದೆ. ಥ್ಯಾಂಕ್ ಯು.